ಎಲ್ರಿಗೂ ನಮಸ್ಕಾರ. ಪಂಕಜ ರೆಸಿಪಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿ ಇಡ್ಲಿನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಅಕ್ಕಿ ಬೇಕಾಗಿಲ್ಲ, ಉದ್ದಿನ ಬೇಳೆ, ಅಡುಗೆ ಸೋಡಾ ಬೇಕಾಗಿಲ್ಲ, ಜೊತೆಗೆ ಹಿಟ್ಟನ್ನು ರಾತ್ರಿ ಇಡೀ ನೆನೆಸಿಡ್ಬೇಕಂತ ಏನಿಲ್ಲ. ಇನ್ಸ್ಟೆಂಟಾಗಿ ಬೇಗ ತುಂಬ ಸಾಫ್ಟಾಗಿರೋಂತಹ ತೆಂಗಿನಕಾಯಿ ಇಡ್ಲಿನ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಈ ತೆಂಗಿನಕಾಯಿ ಇಡ್ಲಿನ ಮಾಡೋವಂತಹ ವಿಧಾನ ಯಾವ ರೀತಿ, ಹಾಗೆ ಯಾವ್ಯಾವ ಪದಾರ್ಥಗಳನ್ನ ಹಾಕಿ ಈ ತೆಂಗಿನಕಾಯಿ ಇಡ್ಲಿ ಮಾಡ್ಬೋದಂತ ನೋಡೋಣ. ಇಲ್ಲಿ 1 ಗ್ಲಾಸಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ಅಕ್ಕಿ ಮತ್ತು ಅನ್ನನ ಬಳಸ್ತಾ ಇಲ್ಲ, ಹಾಗಾಗಿ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿನ ಒಂದು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 5 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಡೋಣ. ಒಂದು 5 ನಿಮಿಷ ಆದಮೇಲೆ ಅವಲಕ್ಕಿ ಚೆನ್ನಾಗಿ ನೆಂದಿದೆ ನೋಡಿ. ಇಷ್ಟು ಸಾಫ್ಟ್ ಆಗೋವರೆಗೂ ಅವಲಕ್ಕಿನ ನೆನೆಸ್ಕೊಳ್ಬೇಕು. ಇದನ್ನು ನೀರನ್ನು ಹಿಂಡಿ ತೆಗೆದು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಅವಲಕ್ಕಿ ಸಾಫ್ಟಾಗಿರೋದ್ರಿಂದ ಬೇಗ ನೆಂದ್ಬಿಡುತ್ತೆ. ಒಂದು 5 ನಿಮಿಷ ನೆನೆಸ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಅವಲಕ್ಕಿ ಜೊತೆ ನಾನಿಲ್ಲಿ 2 ಬಟ್ಲಷ್ಟು ಅಂದರೆ 2 ಹೋಳಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕು. ನೀವು ಮಾಮೂಲಿ ಇಡ್ಲಿಗೆ ಹೇಗೆ ರುಬ್ಕೊಳ್ತೀರೋ ಹಾಗೆ ಅವಲಕ್ಕಿ ಮತ್ತು ತೆಂಗಿನಕಾಯಿ ತುರಿ ನೀರು ಹಾಕಿ ಈ ರೀತಿ ರುಬ್ಕೊಂಡು ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 2 ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಈ ಅಳತೆಗೆ 2 ಗ್ಲಾಸು ರವೆ ತೊಗೊಳ್ತಿದ್ದೀನಿ. ರವೆ ಅಂದರೆ ಇದು ಇಡ್ಲಿ ರವೆ ತೊಗೊಳ್ತಿದ್ದೀನಿ. 2 ಗ್ಲಾಸು ಇಡ್ಲಿ ರವೆಗೆ 1 ಕಪ್ ಅವಲಕ್ಕಿ, 2 ಹೋಳಷ್ಟು ತೆಂಗಿನಕಾಯಿ ತುರಿ ತೊಗೊಂಡ್ರೆ ತುಂಬಾ ಸಾಫ್ಟಾಗಿ ಇಡ್ಲಿನ ಮಾಡ್ಕೊಳ್ಬೋದು. ಇದಕ್ಕೆ 1 ಕಪ್ ಮೊಸರು ಹಾಕ್ಕೊಳ್ತಿದ್ದೀನಿ. ಮೊಸರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅವಲಕ್ಕಿ ರುಬ್ಕೊಂಡಿದ್ನಲ್ವ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಹಿಟ್ಟನ್ನು ಕಲಸಿಟ್ಕೊಳ್ತಿದ್ದೀನಿ. ಇಲ್ಲಿ ಇದು ದಿಢೀರಾಗಿ ಮಾಡ್ಕೊಳ್ಬೋದು. ನಿಮಗೆ ಟೈಮ್ ಇದ್ದರೆ ಒಂದು 10 ನಿಮಿಷ ನೆನೆಸಿಡಿ. ಟೈಮ್ ಇಲ್ಲಾಂದರೆ ದಿಢೀರಾಗಿನೇ ಮಾಡಿದ್ರೂ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ. ಇಷ್ಟು ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ. ನೀವು ಮಾಮೂಲಿ ಅಕ್ಕಿ ಇಡ್ಲಿ ಮಾಡ್ತೀರಲ್ವ ಆ ಹದಕ್ಕೆ ಗಟ್ಟಿಯಾಗಿ ಕಲಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇಡ್ಲಿನ ಜೋಡಿಸ್ಕೊಳ್ತಿದ್ದೀನಿ. ನೀವು ಮಾಮೂಲಿ ಇಡ್ಲಿ ಮಾಡ್ಕೊಳ್ಬೇಕಾದ್ರೆ ಉದ್ದಿನಬೇಳೆ ಹಾಕಬೇಕು. ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿ ಮಾಡೋ ಇಡ್ಲಿಗೆ ಅಡುಗೆ ಸೋಡಾ ಹಾಕಿದಲೇ ಸಾಫ್ಟಾಗಿ ಬರೋದೇ ಇಲ್ಲ. ಈ ತೆಂಗಿನಕಾಯಿ ಇಡ್ಲಿಗೆ ತೆಂಗಿನಕಾಯಿ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಜೊತೆಗೆ ಅಡುಗೆ ಸೋಡಾ ಹಾಕೋ ಅವಶ್ಯಕತೆನೇ ಬರೋದಿಲ್ಲ. ರಾತ್ರಿ ಇಡೀ ಹಿಟ್ಟನ್ನು ಹುಳಿ ಬರೆಸ್ಬೇಕಂತ ಏನಿಲ್ಲ. ದಿಢೀರಾಗಿ ಹಿಟ್ಟನ್ನು ಕಲಿಸ್ಕೊಂಡು ತುಂಬ ಸಾಫ್ಟಾಗಿರೋಂತಹ ಇಡ್ಲಿನ ಮಾಡ್ಕೊಳ್ಬೋದು ನೋಡಿ. ನಾನು ಈ ಥರ ಇಡ್ಲಿ ಪ್ಲೇಟ್ಗೆ ಜೋಡಿಸ್ಕೊಂಡು ಕರೆಕ್ಟಾಗಿ ಒಂದು 15 ನಿಮಿಷ ಇಡ್ಲಿನ ಬೇಯಿಸ್ಕೊಳ್ತಿದ್ದೀನಿ. 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಈಗ ಒಂದು 15 ನಿಮಿಷ ಆಗಿದೆ. ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ, ಜೊತೆಗೆ ತುಂಬಾ ಸಾಫ್ಟಾಗಿ ಇಡ್ಲಿ ಬೆಂದಿದೆ. ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಮಾಡ್ಕೊಳ್ಬೋದು. ಇದ್ರ ಜೊತೆ ತೆಂಗಿನಕಾಯಿ ಇಡ್ಲಿ ಜೊತೆ ತೆಂಗಿನಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇಡ್ಲಿಗೆ ಮಾಡೋವಂತಹ ಇಡ್ಲಿ ಸಾಂಬಾರು, ತೊಗರಿಬೇಳೆ, ಹೆಸರುಬೇಳೆ ತೊವೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ 2 ಗ್ಲಾಸ್ ಅಳತೆನಲ್ಲಿ ತೋರಿಸಿದ್ದಾನಲ್ವ ಅದು ಒಂದು 4ರಿಂದ 5 ಜನಕ್ಕಾಗುವಷ್ಟು ಇಡ್ಲಿನ ಮಾಡ್ಕೊಳ್ಬೋದು. ಜೊತೆಗೆ ದಿಢೀರಾಗಿ ಮಾಡ್ಕೊಳ್ಬೋದು. ನಿಮಗೆ ಬೆಳಿಗ್ಗೆ ಬೇಗ ತಿಂಡಿ ಮಾಡಬೇಕನ್ಸಿದಾಗ ದಿಢೀರಾಗಿ ರವೆ ಕಲಸಿ ಈ ಇಡ್ಲಿನ ಮಾಡ್ಕೊಳ್ಬೋದು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಬಿಸಿ ಬಿಸಿ ತೆಂಗಿನಕಾಯಿ ಇಡ್ಲಿ ಮಾಡ್ಬೋದಂತ. ಒಂದ್ಸಲ ಈ ವಿಧಾನದಲ್ಲಿ ತೆಂಗಿನಕಾಯಿ ಇಡ್ಲಿನ ಮಾಡಿ ನೋಡಿ, ತುಂಬಾ ಸಾಫ್ಟಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.